ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಕರ್ತನು ರಕ್ಷಕನಾಗಿರುವಂತಹ ಕ್ರಿಸ್ತ ಯೇಸುವಿನ ಮಧುರವಾದಂತಹ ನಾಮದಲ್ಲಿ ಈ ಒಂದು ಆತ್ಮೀಯ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಹ್ವಾನವನ್ನು ಬಯಸುತ್ತಿದ್ದೇನೆ. ನೀವೆಲ್ಲರೂ ಕೂಡ ದೇವರ ಕೃಪೆಯಿಂದ ಇಲ್ಲಿಯವರೆಗೂ ಸುಖಶಾಂತಿ ಆರೋಗ್ಯದಿಂದ ಜೀವಿಸುತ್ತಿದ್ದೀರಿ ಎಂಬುದಾಗಿ ನಾವು ಭಾವಿಸುತ್ತಿದ್ದೇವೆ. ದೇವರು ನಮಗೆ ಈ ಒಂದು ಒಳ್ಳೆಯ ಸುಸಂದರ್ಭವನ್ನು ಕೊಟ್ಟಿದ್ದಾನೆ ತನ್ನ ಸತ್ಯವಾಕ್ಯವನ್ನು ಕಲಿಯಲು. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಮಾಡುತ್ತೇನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಕಲಿಯುವ ಹಾಗೆ ಒಂದು ಪ್ರಾರ್ಥನೆಯ ಮುಖಾಂತರ ಮುಂದೆ ಹೋಗುವಂಥವರಾಗೋಣ. ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪ್ರಿಯ ಪರಲೋಕದ ಸ್ವಾಮಿ, ನಿನ್ನ ನಾಮಕ್ಕೆ ಘನಮಾನ ಮಹಿಮೆಯನ್ನು ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀವು ನಮಗೆ ಮಾಡಿದಂತಹ ಅನೇಕ ಉಪಕಾರಗಳಿಗಾಗಿ ಕೋಟ್ಯಾನು ಕೋಟಿ ಸ್ತೋತ್ರಪ್ಪ. ಹೌದು ಕರ್ತನೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ ಹೌದು. ಕರ್ತನೆ, ವಿಶೇಷವಾಗಿ ಈ ಒಂದು ಸುಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ಕಲಿಯುತ್ತಿರುವಾಗ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಪ್ರತಿ ಮಗನನ್ನ ಮಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡು. ಈ ಸಂದರ್ಭದಲ್ಲಿ ನೀವೇ ನಿನ್ನ ಸತ್ಯವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ಆಮೇನ್. ಪ್ರಿಯರೇ, ಕುಟುಂಬ ನಾಯಕತ್ವದ ಕುರಿತಾಗಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಕಲಿಯುವಂಥವರಾಗೋಣ. ಅನೇಕ ಕುಟುಂಬಗಳನ್ನು ಸತ್ಯವೇದದಲ್ಲಿ ನಾವು ಕಾಣ್ತೇವೆ. ಕೆಲವು ಕುಟುಂಬಗಳನ್ನು ನಾವು ಈ ಹೊತ್ತು ತೆಗೆದುಕೊಂಡು ಕೆಲವು ಒಳ್ಳೆಯ ಕುಟುಂಬಗಳನ್ನು, ಕೆಲವು ಬಿದ್ದು ಹೋಗಿದ್ದಂತಹ ಕುಟುಂಬಗಳನ್ನು, ಈ ಎರಡೂ ಕುಟುಂಬಗಳನ್ನು ತೆಗೆದುಕೊಂಡು ನಾವು ನೀತಿ ಪಾಠಗಳನ್ನು ಕಲಿಯುವಂಥವರಾಗೋಣ. ಯೆಹೋಶುವನ ಪುಸ್ತಕ 24ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಯೆಹೋಶುವನು ಸ್ಪಷ್ಟವಾಗಿ ಇಸ್ರಾಯೇಲ್ ಸಮೂಹಕ್ಕೆ ಹೇಳ್ತಾನೆ, ನೀವು ಯಾರನ್ನು ಸೇವಿಸಿದ್ರೂ ಸರಿ, ನಾನು ನನ್ನ ಕುಟುಂಬದವರು ಯೆಹೋವನನ್ನು ಮಾತ್ರ ಸೇವನೆ ಮಾಡ್ತೇವೆ ಎಂಬುದಾಗಿ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಆ ನಿರ್ಧಾರವನ್ನು ಇಸ್ರಾಯೇಲ್ ಸಮೂಹಕ್ಕೆ ಆತನು ತಿಳಿಸುವಂಥವನಾಗಿದ್ದಾನೆ. ಬೇರೆ ನಾವು ಗಮನಿಸುವಾಗ ಇಂತಹ ಒಂದು ನಿರ್ಧಾರ ಈ ಹೊತ್ತು ನನ್ನದಾಗಿದ್ದರೆ, ಇಂತಹ ಒಂದು ನಿರ್ಧಾರ ನಿನ್ನದಾಗಿದ್ದರೆ ಖಂಡಿತವಾಗಲೂ ಆ ದೇವರು ನಮ್ಮನ್ನು ಮೆಚ್ಚುವಂಥವನಾಗಿದ್ದಾನೆ, ನಮ್ಮನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಇಲ್ಲಿ ಗಮನಿಸೋದಾದರೆ ಯೆಹೋಶುವನು ನಾವು ಯಾರನ್ನೂ ಸೇವಿಸುವುದಿಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಅಷ್ಟು ದೊಡ್ಡ ಸಮೂಹಕ್ಕೆ ಆತನು ತಿಳಿಸುತ್ತಿರುವುದನ್ನು ನಾವು ಕಾಣಬಹುದು. ಪ್ರಿಯರೇ, ನಾವು ಕೂಡ ಅಷ್ಟೇ ಈ ಅಂತ್ಯಕಾಲದಲ್ಲಿ ಕ್ರಿಸ್ತನನ್ನು ಮಾತ್ರ ನಾವು ಸೇವಿಸಬೇಕು. ಈ ಲೋಕದಲ್ಲಿರುವಂತಹ ಯಾವುದನ್ನು ಕೂಡ ನಾವು ಸೇವನೆ ಮಾಡಬಾರದು ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಕಟಪಡಿಸ್ತಿದೆ. ಪ್ರಿಯರೇ, ನಾವು ಗಮನಿಸುವಾಗ ಈ ಮೊದಲನೇ ಸಮುವೇಲ 1ನೆಯ ಅಧ್ಯಾಯದಲ್ಲಿ ಹನ್ನಳು ಮತ್ತು ಪೆನಿನ್ನಳು ಎಲ್ಕಾನನಿಗೆ 2 ಹೆಂಡರು. ಇವರಲ್ಲಿ ಪೆನಿನ್ನಳಿಗೆ ಸಂತಾನ ಉಂಟು, ಹನ್ನಳಿಗೆ ಸಂತಾನವಿಲ್ಲ. ಈ ಸಂದರ್ಭದಲ್ಲಿ ಯೆಹೋವನ ಮಂದಿರಕ್ಕೆ ಹೋಗಿ ಆಕೆ ಗೋಳಾಡಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ಸ್ವಾಮಿ, ನೀನು ನನಗೆ ಒಬ್ಬ ಮಗನನ್ನು ಕೊಡಪ್ಪ, ಆ ಮಗನನ್ನು ನಾನು ಹಿಂತಿರುಗಿ ನಿನಗೆ ಕೊಡ್ತೇನೆ ಎಂಬುದಾಗಿ ಆಕೆ ಬಹಳ ಪ್ರಯಾಸದಿಂದ ಗೋಳಾಡಿ ಪ್ರಾರ್ಥನೆ ಮುಖಾಂತರ ಒಂದು ಗಂಡು ಮಗುವನ್ನು ಪಡ್ಕೊಳ್ತಾಳೆ. ಒಂದು ಗಂಡು ಮಗುವನ್ನು ಪಡ್ಕೊಂಡಂತಹ ಆ ಸ್ತ್ರೀ ಏನು ಮಾಡ್ತಾಳೆ ಎಂಬುದಾಗಿ ನಾವು ಗಮನಿಸುವಾಗ ಆ ಕುಟುಂಬವನ್ನು ದೇವರು ಹೇರಳವಾಗಿ ಆಶೀರ್ವಾದ ಮಾಡ್ತಾನೆ. ಆ ಕುಟುಂಬವನ್ನು ದೇವರು ಅತಿ ಹೆಚ್ಚಾಗಿ ಆಶೀರ್ವಾದ ಮಾಡಿದಾಗ, ಆ ಗಂಡು ಮಗನು ಹುಟ್ಟಿದಾಗ ಆಕೆ ಒಂದು ಮಾತನ್ನು ದೇವರು ಕೊಟ್ಟಿರ್ತಾಳೆ, ಸ್ವಾಮಿ, ನೀನು ಕೊಡುವಂತಹ ಮಗನನ್ನು ನಿನಗೇ ಕೊಡ್ತೇನೆ, ನಾನು ತೆಗೆದುಕೊಳ್ಳಲ್ಲ ಎಂಬುದಾಗಿ ವಾಗ್ದಾನ ಮಾಡಿದಂತಹ ಆ ಸ್ತ್ರೀ ವಾಗ್ದಾನ ಮಾಡಿದ ಮೇರೆಗೆ ಮಗನನ್ನು, ದೇವರು ಕೊಟ್ಟಂತಹ ಮಗನನ್ನು ಅಂದರೆ ಸಮುವೇಲನನ್ನು ತೆಗೆದುಕೊಂಡು ಹೋಗಿ ದೇವರ ಆಲಯಕ್ಕೆ ಬಿಟ್ಟು ಬರೋದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ಈ ಹೊತ್ತು ಒಂದು ವಿಷಯವನ್ನು ನಾವು ಕಲಿಬಹುದು. ಏನಪ್ಪ ಎಂಬುದಾಗಿ ನಾವು ಗಮನಿಸುವಾಗ ಸಂತಾನವಿಲ್ಲದೆ ಅನೇಕರು ಬಾಧೆ ಪಡುತ್ತಿರ್ತಾರೆ, ಅನೇಕರು ದುಃಖ ತಪ್ತರಾಗಿರ್ತಾರೆ, ಅನೇಕರು ಎಷ್ಟೋ ಹಣವನ್ನು ಖರ್ಚು ಮಾಡಿ ವೈದ್ಯರನ್ನು, ಅನೇಕ ದೊಡ್ಡ ದೊಡ್ಡ ವೈದ್ಯರುಗಳನ್ನು ಭೇಟಿ ಮಾಡಿರ್ತಾರೆ. ಪ್ರಿಯರೇ, ಅಂಥವರಿಗೆ ನಾನು ಅನುಭವಪೂರ್ವಕವಾಗಿ ಒಂದು ಮಾತನ್ನು ಹೇಳಲು ನಾನು ಬಯಸ್ತೇನೆ. ನನ್ನ ಕುಟುಂಬದಲ್ಲಿ ನನಗೆ ಮದುವೆ ಆಗಿ ಸುಮಾರು 6 ವರ್ಷ, ಮಕ್ಕಳಿರಲಿಲ್ಲ, ಅನೇಕ ಕಷ್ಟ, ಅನೇಕ
ದುಃಖವನ್ನುಂಟು ಮಾಡುವಂತಹ ಮಾತುಗಳನ್ನು ನಾವು ಹೊಂದಿಕೊಂಡಿದ್ದೇವೆ. ಇಂತಹ ಸಂದರ್ಭದಲ್ಲಿ ತುಂಬ ಬೇಸರದಿಂದ, ತುಂಬ ನೋವಿನಿಂದ ಬೆಂಗಳೂರಿನ ಪಟ್ಟಣದಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳೆಲ್ಲವನ್ನೂ ಕೂಡ ನಾವು ಸುತ್ತಾಡಿದ್ದೇವೆ. ಪ್ರಯತ್ನ ಎಷ್ಟು ಮಾಡಿದರೂ ಸಹ ಫಲ ಶೂನ್ಯ. ಈ ಸಂದರ್ಭದಲ್ಲಿ ನನ್ನ ಹೆಂಡತಿ ಹೇಳಿದಂತಹ ಒಂದು ಮಾತು, ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡೋಣ, ನಮಗೆ ಇನ್ನು ಮಕ್ಕಳಾಗೋದಿಲ್ಲ, ಇಲ್ಲಿಗೆ ಇದನ್ನು ಬಿಟ್ಟು ಬಿಡೋಣ ಎಂಬುದಾಗಿ ಅನೇಕ ಬಾರಿ ನನ್ನ ಹೆಂಡತಿ ನನಗೆ ಹೇಳಿದ್ದುಂಟು. ಆದರೆ ಅಮ್ಮ, ದೇವರಲ್ಲಿ ಭರವಸೆ ಇರಲಿ, ದೇವರು ಖಂಡಿತವಾಗಲೂ ಕೊಡ್ತಾನೆ. ಆ ಒಂದು ಭರವಸೆಯಿಂದ ಪ್ರಿಯರೇ ನಾವು ಮುಂದೆ ಹೋಗುತ್ತಿದ್ದಾಗ ಅನೇಕ ವೈದ್ಯರು ನಮ್ಮನ್ನು ನೋಡಿ, ನಿಮಗೆ ಆಗೋದಿಲ್ಲ, ಅಸಾಧ್ಯವಾದಂತಹ ಕೆಲಸ, ಈ ಹುಡುಗಿಗೂ ಕೂಡ ಅನಾರೋಗ್ಯ ಸಮಸ್ಯೆಗಳಿವೆ, ನಿನಗೂ ಸಹ ಅನಾರೋಗ್ಯ ಸಮಸ್ಯೆಗಳಿವೆ, ಆದ್ದರಿಂದ ಮಕ್ಕಳಾಗುವುದು ಬಹಳ ಕಷ್ಟಕರವಾದಂತಹ ಸಂಗತಿ ಎಂಬುದಾಗಿ ವೈದ್ಯರು ನಿರ್ಧಾರ ಮಾಡಿ ಹೇಳಿದ್ದಾರೆ. ಆದರೆ ಕುಟುಂಬದ ಒಂದು ಒಳ್ಳೆಯ ನಾಯಕನಾಗಿ ನಾನು, ನನ್ನ ಹೆಂಡತಿ ಪ್ರತಿದಿನ ಮುಂಜಾನೆ ಸಂಜೆ ಪ್ರಾರ್ಥನೆಯನ್ನು ಮಾಡ್ತಿದ್ದೀವಿ. ಸ್ವಾಮಿ, ನಿನ್ನ ಚಿತ್ತವಿದ್ದಂತಹ ಪಕ್ಷದಲ್ಲಿ ನನಗೆ ಒಂದು ಮಗುವನ್ನು ಕೊಡಪ್ಪ ಎಂಬುದಾಗಿ ನಾನು ದೇವರಲ್ಲಿ ಬೇಡಿಕೊಂಡೆ. ಇದರ ಪ್ರಯುಕ್ತ ದೇವರು ನಮ್ಮನ್ನು ಆಶೀರ್ವದಿಸಿ 2023 ಡಿಸೆಂಬರ್ 22ನೇ ತಾರೀಕಿನಂದು ದೇವರು ಆರೋಗ್ಯಕರವಾದಂತಹ ಒಬ್ಬ ಮಗುವನ್ನು ನಮ್ಮ ಕೈಲಿಟ್ಟಿದ್ದಾನೆ. ಗಂಡು ಮಗುವನ್ನು ನಾವು ಹೊಂದಿದ್ದೇವೆ. ದೇವರ ಕೃಪೆ ಹೊರತು ಮತ್ತೊಂದಲ್ಲ. ಪ್ರಿಯರೇ, ಒಂದು ವೇಳೆ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ನೀವು ಯಾರಾದರೂ ಸರಿ ಮಕ್ಕಳಿಲ್ಲದೆ ಬಾಧೆ ಪಡುತ್ತಿದ್ದರೆ, ನಿಮಗೆ ನಾನು ಕೊಡುವಂತಹ ಒಂದು ಸಲಹೆ, ಟ್ರೈ ಜೀಸಸ್. ಕ್ರಿಸ್ತನನ್ನು ಒಮ್ಮೆ ಪ್ರಯತ್ನ ಮಾಡಿ ನೋಡಿ. ಖಂಡಿತವಾಗಲೂ ನಮ್ಮ ಪ್ರಾರ್ಥನೆಯನ್ನು ದೇವರು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ನಿಮ್ಮ ಬಯಕೆಗಳನ್ನು ಈಡೇರಿಸುವಂಥವನಾಗಿದ್ದಾನೆ. ನಿಮ್ಮ ಕುಟುಂಬಕ್ಕೆ ನೀವು ಒಳ್ಳೆಯ ನಾಯಕರಾಗಿದ್ದಂತಹ ಪಕ್ಷದಲ್ಲಿ ಯೆಹೋವನನ್ನು ಸೇವಿಸಿ, ಯೆಹೋವನನ್ನು ಮಾತ್ರ ನಂಬಿ, ಯೆಹೋವನ ಭಯಭಕ್ತಿಯಲ್ಲಿದ್ದು ಆತನಿಗೆ ನಾವು ಪ್ರಾರ್ಥನೆಯನ್ನು ಮಾಡುವಾಗ ಪ್ರಿಯರೇ, ನಮ್ಮ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಇಲ್ಲಿ ಹನ್ನಳು ಕೂಡ ಸಂತಾನವಿಲ್ಲದೆ ಬಾಧೆ ಪಡುತ್ತಿರುವಾಗ ಮಾಡಿದಂತಹ ಒಂದು ಕೆಲಸ, ಯೆಹೋವನ ಮಂದಿರಕ್ಕೆ ಹೋಗಿ ಪ್ರಾರ್ಥಿಸ್ತಾಳೆ. ಪ್ರಾರ್ಥನೆ ಮಾಡಿದಾಗ ದೇವರು ಆ ಪ್ರಾರ್ಥನೆಗೆ ಫಲವಾಗಿ ಒಂದು ಗಂಡು ಮಗುವನ್ನು ಹನ್ನಳಿಗೆ ಕೊಡೋದನ್ನು ನಾವು ಕಾಣ್ತಿದ್ದೇವೆ. ಬನ್ನಿ 2ನೇ ಅಧ್ಯಾಯಕ್ಕೆ ಹೋಗೋಣ. 1ನೇ ಸಮುವೇಲ 2ನೇ ಅಧ್ಯಾಯಕ್ಕೆ ನಾವು ಹೋಗೋಣ. ಅಲ್ಲಿ ಆಕೆ ಹಾಡುವಂತಹ ಸ್ತೋತ್ರ ಗೀತೆಯನ್ನು ನಾವು ಗಮನಿಸಬೇಕಿಲ್ಲಿ. ನೋಡಿ ಏನು ಹೇಳ್ತಾಳೆ, ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ, ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ, ಯೆಹೋವನಂಥ ಪರಿಶುದ್ಧನು ಇಲ್ಲವೇ ಇಲ್ಲ, ನಿನ್ನ ಹೊರತು ದೇವರು ಯಾರು, ನಮ್ಮ ದೇವರೇ ಅಸಮಾನವಾದ ಆಶ್ರಯ ದುರ್ಗವು ಎಂಬುದಾಗಿ ಆಕೆ ಸ್ತೋತ್ರ ಗೀತೆಯನ್ನು ಹಾಡ್ತಾ ಇದ್ದಾಳೆ. ದೇವರಿಗೆ ಸ್ತೋತ್ರ ಗೀತೆಯನ್ನು ಹಾಡ್ತಾ ಇದ್ದಾಳೆ. ಯಾಕೆ ಈ ಸ್ತೋತ್ರ ಗೀತೆ ಎಂಬುದಾಗಿ ನಾವು ನೋಡುವಾಗ, ಮಕ್ಕಳಿರಲಿಲ್ಲ, ಅನೇಕರು ಅನೇಕ ವಿಧವಾಗಿ ಆ ಸ್ತ್ರೀಯ ಕುರಿತಾಗಿ ಮಾತನಾಡ್ತಾ ಇದ್ದರು. ಇದರ ಪ್ರಯುಕ್ತ ನುಡಿಯುತ್ತಿರುವಂತಹ ಒಂದು ಮಾತು, ಕೃತಜ್ಞತಾ ಭಾವದಿಂದ ಆಕೆ ಹೇಳ್ತಿರುವಂತಹ ಮಾತು, ನಮ್ಮ ದೇವರಿಗೆ ಸರಿಸಮಾನನು ಯಾರೋ, ನಮ್ಮ ದೇವರ ಬಲಕ್ಕೆ ಯಾರೂ ಕೂಡ ಸರಿ ಇಲ್ಲ ಎಂಬುದಾಗಿ, ಯೆಹೋವನಂಥ ಪರಿಶುದ್ಧ ದೇವನು ಇಲ್ಲವೇ ಇಲ್ಲ, ನಿನ್ನ ಹೊರತು ದೇವರು ಯಾರು ಸ್ವಾಮಿ, ನಮ್ಮ ದೇವರಾದ ಯೆಹೋವನೇ ಅಸಮಾನದಂತಹ ಆಶೀರ್ವಾದದಾಯಕವಾದಂತಹ ದೇವರು ಎಂಬುದಾಗಿ ಆಕೆ ಸ್ತೋತ್ರಗಾನವನ್ನು ಮಾಡ್ತಾ ಇದ್ದಾಳೆ. ಪ್ರಿಯರೇ, ಈ ಸ್ತೋತ್ರಗಾನ ಈ ಹೊತ್ತು ನಿನ್ನದಾಗಬೇಕಾದ್ರೆ ನಾವು ಯೆಹೋವನಲ್ಲಿ ಭರವಸೆ ಇಟ್ಟು ಆತನಿಗೆ ಪ್ರಾರ್ಥನೆಯನ್ನು ಮಾಡುವಾಗ ಖಂಡಿತವಾಗಲೂ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂಥನಾಗಿದ್ದಾನೆ. ಒಳ್ಳೆಯ ಕುಟುಂಬದ ನಾಯಕಿಯಾಗಿ ಈ ಸ್ತ್ರೀ ಏನು ಮಾಡ್ತಿದ್ದಾಳಪ್ಪ ಅಂತಂದರೆ, ವೈದ್ಯರ ಬಳಿಗೆ ಹೋಗಲಿಲ್ಲ, ದೇವರ ಬಳಿಗೆ ಹೋಗಿ, ಸ್ವಾಮಿ ನೀನು ನನಗೆ ಒಂದು ಗಂಡು ಮಗುವನ್ನು ಕೊಟ್ಟರೆ ಆ ಮಗುವನ್ನು ನಿನಗೆ ಕೊಡ್ತೇನೆ ಎಂಬುದಾಗಿ ಆಕೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ಆತನು ಅಂದರೆ ಸಮುವೇಲನು ಹಾಲನ್ನು ಕುಡಿಯುವುದನ್ನು ನಿಲ್ಲಿಸ್ತಾನೆ. ಆ ಸಂದರ್ಭದಲ್ಲಿ ಆಕೆ ಏನು ಮಾಡ್ತಾಳೆ ನೋಡಿ, 1ನೇ ಅಧ್ಯಾಯದಲ್ಲಿ ನಾನು ನೋಡ್ತೇನೆ. ನಾನು 26ನೇ ವಾಕ್ಯವನ್ನು ಹೊತ್ತಿದ್ದೇನೆ. ಹನ್ನಳು ಏಲಿಗೆ, ಸ್ವಾಮಿ ನಿನ್ನ ಜೀವದಾಣೆ, ಮೊದಲು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿದ್ದ ಸ್ತ್ರೀಯು ನಾನೇ. ಆತನು ನನ್ನ ಪ್ರಾರ್ಥನೆ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ನಾನು ಇವನನ್ನು ಯೆಹೋವನಿಗೆ ಒಪ್ಪಿಸಿಬಿಟ್ಟಿದ್ದೇನೆ. ಇವನು ಜೀವದಿಂದಿರುವ ತನಕ
ಆತನಿಗೆ ಪ್ರತಿಷ್ಠಿತನಾಗಿರುವನು ಎಂದು ಹೇಳಿದಳು. ಆಮೇಲೆ ಅವರು ಯೆಹೋವನಿಗೆ ನಮಸ್ಕಾರ ಮಾಡಿದರು. ಪ್ರಿಯರೇ, ನಾವಿಲ್ಲಿ ಸಮುವೇಲನ ಕುರಿತಾಗಿ ನೋಡುವಾಗ ಹನ್ನಳು ಏಲಿಯ ಬಳಿ ಮಾತನಾಡ್ತಾ ಹೇಳ್ತಾ ಇದ್ದಾಳೆ, ಸ್ವಾಮಿ, ನಾನು ಕೆಲವು ವರ್ಷಗಳ ಹಿಂದೆ ಇಲ್ಲಿಗೆ ಬಂದಾಗ ನಾನು ಕಣ್ಣೀರಿಟ್ಟು ಪ್ರಾರ್ಥನೆಯನ್ನು ಮಾಡ್ತಿರುವಾಗ ನೀನು ಕುಡಿದು ಪಾನ ಮಾಡಿ ಮತ್ತಳಾಗಿದೆಯಾ ಎಂಬುದಾಗಿ ಕೇಳಿದಲ್ಲ. ಆ ಸ್ತ್ರೀ ಯಾರೂ ಅಲ್ಲ, ನಾನೇ. ಆಗ ಬಂಜೆಯಾಗಿದ್ದೆ, ಆಗ ನನಗೆ ಮಕ್ಕಳಾಗಿರಲಿಲ್ಲ, ಅನೇಕರು ನನ್ನನ್ನು ಕಂಡು ದೂಷಿಸ್ತಾ ಇದ್ದರು. ಆದರೆ ಅವತ್ತು ನಾನು ಮಾಡಿದಂತಹ ಪ್ರಾರ್ಥನೆಯ ಫಲ ಇವತ್ತು ದೇವರು ನನಗೆ ಒಳ್ಳೆಯ ಗಂಡು ಮಗುವಿಗೆ ನಾನು ಜನ್ಮ ನೀಡುವಂತೆ ದೇವರು ಕೃಪೆ ಅನುಗ್ರಹಿಸಿದ್ದಾನೆ. ಇದೆಲ್ಲವೂ ಕೂಡ ಆತನದೇ ಎಂಬುದಾಗಿ ಏಲಿಯ ಬಳಿಯಲ್ಲಿ ಈ ಸ್ತ್ರೀ ತನ್ನ ಮಗನನ್ನು ಪರಿಚಯ ಮಾಡ್ತಾ ಇದ್ದಾಳೆ. ಇವನು ಯಾರೂ ಅಲ್ಲ, ಪ್ರಾರ್ಥನೆಯ ಫಲ. ನನ್ನ ದೇವರು ಜೀವದಾಯಕನು, ನನ್ನ ದೇವರು ಪ್ರೀತಿ ಸ್ವರೂಪನು, ನನ್ನ ದೇವರು ಪ್ರಾರ್ಥನೆಯನ್ನು ಕೇಳುವಾತನು ಎಂಬುದಕ್ಕೆ ಸಾಕ್ಷಿ ಇವನೇ ಎಂಬುದಾಗಿ ಏಲಿ ಬಳಿಯಲ್ಲಿ ಈ ಮಗುವನ್ನು ಹನ್ನಳು ಕೊಡ್ತಾಳೆ. ಪ್ರಿಯರೇ, ಆ ಸಂದರ್ಭದಲ್ಲಿ ಅವರು ಮಾಡಿದಂತಹ ಒಂದು ಕೊನೆಯ ಒಂದು ಕಾರ್ಯ ಏನಿದೆ ಅಲ್ಲ, ಬಹಳ ನನ್ನ ಹೃದಯ ಮೀಟಿತು ಪ್ರಿಯರೇ. ಏನು ಆ ಕಾರ್ಯ ಎಂಬುದಾಗಿ ನಾವು ನೋಡುವಾಗ, ಆಮೇಲೆ ಅವರು ಯೆಹೋವನಿಗೆ ನಮಸ್ಕರಿಸಿದರು. ಈ ಸಾಕ್ಷಿಯನ್ನು ಏಲಿ ಕೇಳ್ತಾನೆ. ಕೇಳಿದ ನಂತರ ಹನ್ನಳು, ಏಲಿ ಮತ್ತು ಸಮುವೇಲನು ಸಣ್ಣ ಬಾಲಕನು ಅದೇ ಸ್ಥಳದಲ್ಲಿ ಯೆಹೋವನಿಗೆ ಸಾಷ್ಟಾಂಗವೆರಗಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಈ ಕುಟುಂಬಕ್ಕೆ ಹನ್ನಳು ಎಂತಹ ಒಬ್ಬ ನಾಯಕಿಯಾಗಿದ್ದಳು ಎಂಬುದನ್ನು ನಾವು ಗಮನಿಸಬೇಕು. ಈ ನಾಯಕಿ ಏನಪ್ಪ ಅಂತಂದರೆ, ಯೆಹೋವನ ಭಯಭಕ್ತಿಯಲ್ಲಿ ಸಮುವೇಲನನ್ನು ನಡೆಸಲು ಆಕೆ ಎಲ್ಲ ರೀತಿಯಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ. ಅಷ್ಟೇ ಅಲ್ಲ, ವಿಶೇಷವಾಗಿ ನಾವು ಗಮನಿಸಬೇಕು, ಇಸ್ರೇಲರಿಗೆ ಮೊಟ್ಟ ಮೊದಲನೆಯ ಪ್ರವಾದಿ, ಅತಿ ಅದ್ಭುತವಾದಂತಹ ಪ್ರವಾದಿ ಸಮುವೇಲನಾಗ್ತಾನೆ. ಪ್ರಿಯರೇ, ಗಮನಿಸಬೇಕು, ನಾಯಕಿಯ ಪ್ರಯುಕ್ತ ಆ ಮಗ ಒಳ್ಳೆಯ ತರಬೇತಿಯನ್ನು ಹೊಂದಿ ಯೆಹೋವನ ಸನ್ನಿಧಾನದಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿದಂತಹ ವ್ಯಕ್ತಿ ಆಗ್ತಾನೆ. ಆದರೆ ಈ ಏಲಿಯ ಕುಟುಂಬ ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ. ಒಂದು ಕಡೆ ಹನ್ನಳ ಕುಟುಂಬ ದೇವರ ಭಯಭಕ್ತಿಯಲ್ಲಿರುತ್ತೆ, ಆಶೀರ್ವಾದವನ್ನು ಹೊಂದುತ್ತಿರುತ್ತೆ. ಆದರೆ ಏಲಿಯ ಕುಟುಂಬ ಯಾವ ರೀತಿ ಇತ್ತು ನೋಡೋಣ. ನಾವು ಸತ್ಯವಾಕ್ಯದಿಂದ ಮಾತ್ರ ನಾವು ಅದನ್ನು ಗಮನಿಸೋಣ. ಮೊದಲನೇ ಸಮುವೇಲ 2ನೇ ಅಧ್ಯಾಯ, ನಾನು 12ನೇ ವಾಕ್ಯವನ್ನು ಓದ್ತಿದ್ದೇನೆ. ಏಲಿಯ ಕುಟುಂಬದ ಪರಿಸ್ಥಿತಿ ಯಾವ ರೀತಿ ಇತ್ತು ಏನು ಹೇಳುತ್ತೆ ನೋಡಿ. ಗಮನಿಸೋದಾದರೆ, ಏಲಿಯ ಮಕ್ಕಳು ಬಹು ದುಷ್ಟರಾಗಿದ್ದರು. ಅವರು ಯೆಹೋವನನ್ನು ಲಕ್ಷಿಸುತ್ತಿರಲಿಲ್ಲ. ಯಜ್ಞವನ್ನು ಅರ್ಪಿಸುವುದಕ್ಕೆ ಬಂದ ಜನರಲ್ಲಿ ಈ ಯಾಜಕರು ನಡೆಸಿದ್ದೇನೆಂದರೆ, ಯಜ್ಞ ಮಾಂಸವು ಬೇಯುತ್ತಿರುವಾಗಲೇ ಯಾಜಕನ ಆಳು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಂಡು ಬಂದು ಅದನ್ನು ಆ ಮಾಂಸ ಬೇಯುತ್ತಿರುವ ಕೊಪ್ಪರಿಗೆಯಲ್ಲಾಗಲಿ, ಭಾಂಡದಲ್ಲಾಗಲಿ, ತಪ್ಪಲೆಯಲ್ಲಾಗಲಿ, ಗಡಿಗೆಯಲ್ಲಾಗಲಿ ಚುಚ್ಚಿ ಅದಕ್ಕೆ ಸಿಕ್ಕಿದ್ದೆಲ್ಲವನ್ನು ಯಾಜಕರಿಗೋಸ್ಕರ ತೆಗೆದುಕೊಳ್ಳುತ್ತಿದ್ದನು. ಶಿಲೋವಿಗೆ ಬರುವ ಇಸ್ರಾಯೇಲರೆಲ್ಲರೂ ಹೀಗೆ ಮಾಡುತ್ತಿದ್ದರು. ಪ್ರಿಯರೇ, ನಾವು ಗಮನಿಸೋದಾದರೆ, ದೇವರು ಈ ಯಾಜಕತ್ವದ ಕೆಲಸವನ್ನು ಏಲಿಯನಿಗೆ, ಆತನ ಕುಟುಂಬಕ್ಕೆ ವಹಿಸಿಕೊಟ್ಟಿರುತ್ತಾನೆ. ಈ ಸಂದರ್ಭದಲ್ಲಿ ಈ ದೇವರ ಆಲಯಕ್ಕೆ ಬಂದಂತಹ ಮನುಷ್ಯರಲ್ಲಿ, ಇಲ್ಲವೇ ವ್ಯಕ್ತಿಗಳಲ್ಲಿ, ಸ್ತ್ರೀಯರಲ್ಲಿ ಈ ಪುರುಷರು ಅಂದರೆ ಏಲಿಯ ಮಕ್ಕಳು ಕಂಡು ಅವರನ್ನು ವ್ಯಾಮೋಹಿಸೋದನ್ನು ಇದೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ಅಷ್ಟು ಮಾತ್ರವೇ ಅಲ್ಲ, ದೇವರು ಯಜ್ಞವನ್ನು ಅರ್ಪಿಸಿ ಸುಡಬೇಕು ಎಂಬಂತಹ ಆ ಆಜ್ಞೆಯನ್ನು ಈ ಏಲಿಯ ಮಕ್ಕಳು ಮೀರಿದವಂಥವರಾಗ್ತಾರೆ. ಅಷ್ಟೇ ಅಲ್ಲ, ದೇವರ ವಾಕ್ಯ ಹೇಳುತ್ತೆ ಅವರು ಬಹು ದುಷ್ಟರಾಗಿದ್ದರು ಎಂಬುದಾಗಿ. ನಾವು ಗಮನಿಸೋದಾದರೆ, ಮೊಟ್ಟ ಮೊದಲನೇದು ಸ್ತ್ರೀಯರ ಸಂಗಡ ಅವರು ಸಂಗಮಿಸ್ತಾರೆ. ಏಲಿಯ ಮಕ್ಕಳು, ಯಾಜಕನ ಮಕ್ಕಳು ಸ್ತ್ರೀಯರ ಸಂಗಡ ಸಂಗಮವನ್ನು ಮಾಡ್ತಾರೆ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತಿದೆ, ದೇವರು ಸುಡಬೇಕು ಎಂಬುದಾಗಿ ಹೇಳಿದಂತಹ ಆ ಆಜ್ಞೆಯನ್ನು ಮೀರುವಂಥವರಾಗಿದ್ದಾರೆ. ಮೂರನೇದಾಗಿ ಅವರು ಬಹು ದುಷ್ಟರಾಗಿ ಏಲಿಯ ಮಕ್ಕಳು ಕಂಡು ಬರ್ತಾರೆ. ಪ್ರಿಯರೇ, ಹನ್ನಳ ಕುಟುಂಬ ಆಶೀರ್ವಾದವನ್ನು ಹೊಂದುತ್ತಿದೆ. ಏಲಿಯ ಕುಟುಂಬ
ಹಾಳಾಗಿ ಹೋಗ್ತಿದೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಹನ್ನಳು ಒಬ್ಬ ಒಳ್ಳೆಯ ನಾಯಕಿಯಾಗಿದ್ದಳು ಸಮುವೇಲನಿಗೆ. ಏಲಿ ತನ್ನ ಕುಟುಂಬಕ್ಕೆ ಒಳ್ಳೆಯ ನಾಯಕನಾಗಿರಲಿಲ್ಲ. ಇವತ್ತು ನೀನು ನಿನ್ನ ಕುಟುಂಬಕ್ಕೆ ಒಳ್ಳೆಯ ನಾಯಕನಾಗಿದ್ದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಮ್ಮ ಕುಟುಂಬಕ್ಕೆ ಒಂದು ವೇಳೆ ಏಲಿಯ ಹಾಗೆ ಒಳ್ಳೆಯ ನಾಯಕರಾಗಿ ಇಲ್ಲ ಎಂಬುದಾಗಿ ನಮ್ಮ ಮಾತಾಗಿದ್ದರೆ ಖಂಡಿತವಾಗಲು ಪ್ರಿಯರೇ, ಏಲಿಯ ಕುಟುಂಬವನ್ನು ಹಾಳು ಮಾಡಿದ ಹಾಗೆ ದೇವರು ನನ್ನ ಕುಟುಂಬವನ್ನು, ನಿನ್ನ ಕುಟುಂಬವನ್ನು ಕೂಡ ಹಾಳು ಮಾಡ್ತಾನೆ. ಈ ಹೊತ್ತು ಆಶೀರ್ವಾದ, ಶಾಪ ಎರಡೂ ನಮ್ಮ ಕೈಯಲ್ಲಿದೆ. ಯಾವುದು ಬೇಕೋ ಅದನ್ನು ನಾವು ಆಯ್ಕೆ ಮಾಡಿಕೊಳ್ಳಬಹುದು. ದೇವರ ಭಯಭಕ್ತಿಯಲ್ಲಿ ನಡೆದರೆ ಆತನು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಮ್ಮ ಇಷ್ಟಾನುಸಾರವಾಗಿ ನಾವು ಜೀವಿಸೋದಾದರೆ ಏಲಿಯನ ಕುಟುಂಬದ ಹಾಗೆ ನಮ್ಮ ಕುಟುಂಬವು ಕೂಡ ಹಾಳಾಗಿ ಹೋಗುತ್ತೆ. ಇಲ್ಲಿ ಏಲಿಯ ಕುಟುಂಬ ಹಾಳಾಗ್ತಿದೆ, ಹನ್ನಳ ಕುಟುಂಬ ಆಶೀರ್ವಾದವನ್ನು ಹೊಂದಿದೆ. ಹನ್ನಳ ಕುಟುಂಬ ಅನೇಕರಿಗೆ ಮಾದರಿಯಾದಂತಹ ಕುಟುಂಬ, ಏಲಿಯ ಕುಟುಂಬ ಬಹು ವಿಪರ್ಯಾಸ, ಬಹು ದುಃಖಕರವಾದಂತಹ ಶಾಪವನ್ನು ಹೊಂದಿಕೊಂಡಂತಹ ಕುಟುಂಬವನ್ನಾಗಿ ನಾವು ಗಮನಿಸಬಹುದು. ಹನ್ನಳು ಎಷ್ಟೋ ಕಣ್ಣೀರಾಕಿ ಪ್ರಾರ್ಥನೆಯನ್ನು ಮಾಡಿ ಮಗನನ್ನು ಪಡೆದುಕೊಳ್ತಾಳೆ. ಅದರ ಪ್ರಯುಕ್ತ ಆ ಕುಟುಂಬಕ್ಕೆ ಆಕೆ ಒಳ್ಳೆಯ ನಾಯಕಿಯಾಗಿ ಕಂಡು ಬರ್ತಾಳೆ. ಅಷ್ಟೇ ಅಲ್ಲ ಪ್ರಿಯರೇ, ಈ ಏಲಿಯ ಮಕ್ಕಳು ದುಷ್ಟರಾದ ಪ್ರಯುಕ್ತ, ಈ ಏಲಿಯ ಮಕ್ಕಳು ಪಾಪಿಷ್ಟರಾದಂತಹ ಈ ಪ್ರಯುಕ್ತ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಅವರನ್ನು ಫಿಲಿಸ್ಟೀಯರ ಕಡೆಗೆ ಕೊಟ್ಟು ಫಿಲಿಸ್ಟೀಯರಿಂದ ಈ ಮಕ್ಕಳನ್ನು ಕೊಲ್ಲಿಸ್ತಾನೆ ದೇವರು. ಎಂತಹ ದುಃಖಕರ ಸಂಗತಿ, ಎಂತಹ ವಿಪರ್ಯಾಸದ ಸಂಗತಿ. ಪ್ರಿಯರೇ, ನನ್ನ ಕುಟುಂಬವನ್ನು ನಾನು ಕಾದು ಕಾಪಾಡ್ಕೋಬೇಕು. ನಿನ್ನ ಕುಟುಂಬವನ್ನು ನೀನು ಕಾದು ಕಾಪಾಡ್ಕೋಬೇಕಾದರೆ ನೀನು ಕುಟುಂಬದ ಒಳ್ಳೆಯ ನಾಯಕನಾಗಿರಬೇಕು. ಒಳ್ಳೆಯ ನಾಯಕನಾಗಿದ್ದರೆ ಮಾತ್ರ ನಿನ್ನ ಕುಟುಂಬವನ್ನು ದೇವರು ಕಾಪಾಡ್ತಾನೆ, ನನ್ನ ಕುಟುಂಬವನ್ನು ದೇವರು ಕಾಪಾಡ್ತಾನೆ. ಆದ್ದರಿಂದ ಈ ಹನ್ನಳಿದ್ದಂತಹ ಈ ಮನಸ್ಸು ನಮ್ಮಲ್ಲಿರಬೇಕು. ಕ್ರಿಸ್ತ ಯೇಸುವಿನಲ್ಲಿದ್ದಂತಹ ಈ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ಪೌಲನು ಫಿಲಿಪ್ಪದವರಿಗೆ ಬರೆದಂತಹ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಹೇಳ್ತಾನಲ್ಲ, ಅದೇ ರೀತಿ ಹನ್ನಳಿದ್ದಂತಹ ಈ ಮನಸ್ಸು. ಏನು ಹನ್ನಳಲ್ಲಿ ಇದ್ದಂತಹ ಮನಸ್ಸು? ನಾವು ಗಮನಿಸೋದಾದರೆ ಸಮುವೇಲನು ಇನ್ನೂ ಬಾಲಕನಾಗಿರುವಾಗಲೇ ದೇವರ ನೀತಿ ನ್ಯಾಯ ಧರ್ಮಗಳನ್ನು ಆಕೆ ಬೋಧನೆಯನ್ನು ಮಾಡ್ತಾಳೆ. ನೋಡಿ, ಸಮುವೇಲನು ಜ್ಞಾನಿಯಾದಂತಹ ಸೊಲೊಮೋನನು ಈ ರೀತಿ ಹೇಳ್ತಾನೆ. 22ನೇ ಅಧ್ಯಾಯ ಜ್ಞಾನೋಕ್ತಿಗಳು 6ನೇ ವಾಕ್ಯ ಏನು ಹೇಳುತ್ತೆ ನಾವು ಗಮನಿಸೋದಾದರೆ, ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಓರೆಯಾಗನು. ನಮ್ಮ ಕನ್ನಡದಲ್ಲಿ ಒಳ್ಳೆಯ ಗಾದೆಯ ಮಾತುಂಟು, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬುದಾಗಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬಂತಹ ಒಳ್ಳೆಯ ಗಾದೆಯನ್ನು ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಗಿಡವಾಗಿರುವಾಗಲೇ ನಾವು ಬಗ್ಗಿಸಬೇಕು. ಗಿಡವಾಗಿರುವಾಗಲೇ ಒಳ್ಳೆಯ ರೀತಿಯಾದಂತಹ ಪೌಷ್ಟಿಕ ಆಹಾರವನ್ನು ಕೊಡುವಾಗ ಮಕ್ಕಳು ತಪ್ಪಿ ಹೋಗುವುದಿಲ್ಲ. ಅವರು ಗಿಡವಾಗಿರುವಾಗಲೇ, ಸಣ್ಣ ಬಾಲಕರಾಗಿರುವಾಗಲೇ, ಸಣ್ಣ ಮಕ್ಕಳಾಗಿರುವಾಗಲೇ ಅವರಿಗೆ ದೇವರ ಉಪದೇಶವನ್ನು ಮಾಡುವಾಗ ಅವರು ಮುಪ್ಪಿನಲ್ಲಿಯೂ ಕೂಡ ಹೊರೆಯಾಗುವುದಿಲ್ಲ ಎಂಬುದಾಗಿ ಸತ್ಯವಾಕ್ಯ ಹೇಳುತ್ತೆ. ಸಮುವೇಲನಿಗೆ ದೇವರು ಒಳ್ಳೆಯ ಉಪಮಾನವನ್ನು ಕೊಡ್ತಾನೆ, ಉಪದೇಶವನ್ನು ಕೊಡ್ತಾನೆ ತನ್ನ ತಾಯಿಯ ಮುಖಾಂತರ. ಪ್ರಿಯರೇ, ತನ್ನ ತಾಯಿ ಒಳ್ಳೆಯ ನಾಯಕಿಯಾಗಿ ತನ್ನ ಮಗನಿಗೆ ಒಳ್ಳೆಯ ಉಪದೇಶವನ್ನು ಮಾಡ್ತಾಳೆ, ದೇವರ ನೀತಿ ನ್ಯಾಯ ಧರ್ಮಗಳನ್ನು ಕಲಿಸ್ತಾಳೆ. ಅದರ ಪ್ರಯುಕ್ತ ಸಮುವೇಲನು ಆಶೀರ್ವಾದವನ್ನು ಹೊಂತಾನೆ, ಮುಪ್ಪಿನಲ್ಲಿಯೂ ಕೂಡ ಓರೆಯಾಗುವುದಿಲ್ಲ. ಅಷ್ಟು ಮಾತ್ರವೇ ಅಲ್ಲ, ಆ ಕುಟುಂಬವನ್ನು ದೇವರು ಅತ್ಯಧಿಕವಾಗಿ ಆಶೀರ್ವಾದ ಮಾಡ್ತಾನೆ. ಇಸ್ರಾಯೇಲರಿಗೆ ಪ್ರಪ್ರಥಮ ಪ್ರವಾದಿಯನ್ನಾಗಿ ದೇವರು ಆತನನ್ನು ಆಶೀರ್ವಾದ ಮಾಡೋದನ್ನು ನಾವು ಕಾಣಬಹುದು. ಪ್ರಿಯರೇ, ಈ ಸಂದರ್ಭದಲ್ಲಿ ಸಮುವೇಲನ ಕುಟುಂಬದ ಮುಖಾಂತರ, ಹನ್ನಳ ಜೀವನದ ಮುಖಾಂತರ ನಾವು ಪಾಠಗಳನ್ನು ಕಲಿಬೇಕು. ಹನ್ನಳು ಮಗನಿಗೆ ಒಳ್ಳೆಯ ನೀತಿ ನ್ಯಾಯ ಧರ್ಮಗಳನ್ನು, ಯೆಹೋವನ ಮಾರ್ಗವನ್ನು, ಒಳ್ಳೆಯ ಉಪದೇಶವನ್ನು ಮಾಡಿದ ಪ್ರಯುಕ್ತ ಆ ಕುಟುಂಬವನ್ನು ದೇವರು ಆಶೀರ್ವಾದ ಮಾಡ್ತಾನೆ. ಅಷ್ಟೇ ಅಲ್ಲ, ಏಲಿಯ ಕುಟುಂಬ ನಾಶವನ್ನು ಕಾಣುತ್ತೆ. ಯಾಕೆ ಎಂಬುದಾಗಿ ನಾವು ಗಮನಿಸುವಾಗ ಏಲಿ ದೇವರ ಭಯಭಕ್ತಿಯನ್ನು ಮಕ್ಕಳಿಗೆ ಕಲಿಸುವುದರಲ್ಲಿ ವಿಫಲನಾಗ್ತಾನೆ. ಇದರ ಪ್ರಯುಕ್ತ ಆ ಕುಟುಂಬ ಹಾಳಾಗುವುದನ್ನು ನಾವು ಕಾಣಬಹುದು. ಪ್ರಿಯರೇ, ಈ ವಿಚಾರದಲ್ಲಿ ಸಮುವೇಲನ ವಿಚಾರವಾಗಿ ನಾವು ನೋಡುವಾಗ ಸಮುವೇಲನು ತನ್ನ ಕುಟುಂಬವನ್ನು ಯಾವ ರೀತಿ ನಡೆಸುತ್ತಿದ್ದ ಎಂಬುದಾಗಿ ನಾವು ನೋಡೋಣ. 1ನೇ ಸಮುವೇಲ 8ನೇ ಅಧ್ಯಾಯ 1-5 ವಾಕ್ಯಗಳಲ್ಲಿ ಈ ಭಾಗ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಬನ್ನಿ ನೋಡೋಣ. ಸಮುವೇಲನು ಮುದುಕನಾದ ಮೇಲೆ
ತನ್ನ ಮಕ್ಕಳನ್ನು ಇಸ್ರಾಯೇಲರಿಗೆ ನ್ಯಾಯಸ್ಥಾಪಕರನ್ನಾಗಿ ಮಾಡಿದನು. ಅವನ ಚೊಚ್ಚಲ ಮಗನ ಹೆಸರು ಯೋವೇಲ್, ಮರುಚಲ ಮಗನ ಹೆಸರು ಅಬೀಯ. ಇವರ ನ್ಯಾಯಾಸನವು ಬೆರ್ಷಬದಲ್ಲಿತ್ತು. ಅವರು ತಂದೆಯ ಮಾರ್ಗದಲ್ಲಿ ನಡೆಯದೆ ದ್ರವ್ಯಾಶೆಯಿಂದ ಲಂಚ ತೆಗೆದುಕೊಂಡು ನ್ಯಾಯವಿರುದ್ಧವಾದ ತೀರ್ಪು ಮಾಡುತ್ತಿದ್ದರಿಂದ ಇಸ್ರಾಯೇಲರ ಹಿರಿಯರೆಲ್ಲರೂ ಕೂಡಿಕೊಂಡು ರಾಮದಲ್ಲಿದ್ದ ಸಮುವೇಲನ ಬಳಿಗೆ ಬಂದು ಅವನಿಗೆ, ನೀನಂತೂ ಮುದುಕನಾದಿ, ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ. ಆದ್ದರಿಂದ ಬೇರೆ ಎಲ್ಲ ಜನರಿಗಿರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು ಎಂಬುದಾಗಿ ಇಸ್ರಾಯೇಲರ ಹಿರಿಯರೆಲ್ಲರೂ ಕೂಡ ರಾಮದಲ್ಲಿದ್ದಂತಹ ಸಮುವೇಲನ ಬಳಿಗೆ ಬಂದು ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಪ್ರಿಯರೇ, ಸಮುವೇಲನ ಮಕ್ಕಳು ಯೋವೇಲ್ ಮತ್ತು ಅಬೀಯ ಇವರಿಬ್ಬರೂ ಕೂಡ ದ್ರವ್ಯಾಶೆಯಿಂದ, ದುರಾಸೆಯಿಂದ ಬದುಕ್ತಾ ಇದ್ರು. ಅನ್ಯಾಯವಾಗಿ, ಅಕ್ರಮವಾಗಿ ಅವರು ಸಂಪಾದನೆಯನ್ನು ಮಾಡ್ತಾ ಇದ್ರು. ಹಣಕ್ಕಾಗಿ ಅವರು ನ್ಯಾಯವನ್ನು ಮತ್ತೊಬ್ಬರ ಕಡೆಗೆ ತಿರುಗಿಸ್ತಿದ್ರು ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳ್ತಿದೆ. ಅಂತಹ ದುಷ್ಟರಂತಹ ಮಕ್ಕಳು ಸಮುವೇಲನ ಮಕ್ಕಳು. ಇಸ್ರಾಯೇಲರ ಹಿರಿಯರು ಬಂದು ಹೇಳ್ತಾರೆ, ನೀನಾದರೂ ಮುದುಕನಾದಿ, ನಿನ್ನ ಮಕ್ಕಳು ನಿನ್ನಂಥವರಲ್ಲ, ಬಹು ಕೆಟ್ಟ ಜನ ಅವರು ಎಂಬುದಾಗಿ ಅವರು ಹೇಳೋದನ್ನು ನಾವು ಕಾಣ್ತಿದ್ದೇವೆ. ಪ್ರಿಯರೇ, ನಾವಿಲ್ಲಿ ಒಂದನ್ನು ಗಮನಿಸಬೇಕು. ಸಮುವೇಲನು ಒಳ್ಳೆಯ ಪ್ರವಾದಿ ನಿಜ, ಆದರೆ ತನ್ನ ಕುಟುಂಬಕ್ಕೆ ಒಳ್ಳೆಯ ನಾಯಕನಲ್ಲ. ಸಮುವೇಲನು ಒಳ್ಳೆಯ ಪ್ರವಾದಿ ನಿಜ, ಆದರೆ ತನ್ನ ಕುಟುಂಬಕ್ಕೆ ಒಳ್ಳೆಯ ನಾಯಕನಲ್ಲ. ಯಾಕೆ ಎಂಬುದಾಗಿ ನಾವು ನೋಡುವಾಗ ದೇವರ ಭಯಭಕ್ತಿಯನ್ನು ತನ್ನ ಮಕ್ಕಳಿಗೆ ಕಲಿಸಲು ಆತನು ವಿಫಲನಾದ. ಪ್ರಿಯರೇ, ನಾವು ಕ್ರೈಸ್ತರಾಗಿ, ಕುಟುಂಬದ ಯಜಮಾನರಾಗಿ, ಕುಟುಂಬದ ಒಳ್ಳೆಯ ನಾಯಕರಾಗಿ ನಾವು ಇರಬೇಕಪ್ಪ ಅಂತಂದರೆ ಈ ತಪ್ಪುಗಳನ್ನು ನಾವು ಮಾಡಬಾರ್ದು. ಹನ್ನಳು ದೇವರ ನೀತಿ ನ್ಯಾಯಗಳನ್ನು ಸಮುವೇಲನಿಗೆ ಕಳಿಸ್ತಾಳೆ. ಸಮುವೇಲನು ಬಹಳ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂತಾನೆ. ಆದರೆ ಸಮುವೇಲನು ತನ್ನ ಮಕ್ಕಳಿಗೆ ದೇವರ ನೀತಿ ನ್ಯಾಯವನ್ನು ಕಲಿಸೋದರಲ್ಲಿ ವಿಫಲನಾಗ್ತಾನೆ. ಇದರ ಪ್ರಯುಕ್ತ ಇಸ್ರಾಯೇಲ್ ಹಿರಿಯರೆಲ್ಲರೂ ಕೂಡ ಬಂದು ಸೇರಿ ಹೇಳ್ತಾರೆ, ನೀನು ಬಹಳ ಒಳ್ಳೆಯವನಪ್ಪ, ನೀನು ಮುದುಕನಾಗಿದ್ದೀಯಾ, ಆದರೆ ನಿನ್ನ ಮಕ್ಕಳು ಬಹಳ ದುಷ್ಟರು, ದ್ರವ್ಯಾಶೆ ಉಳ್ಳವರು, ನ್ಯಾಯವನ್ನು ಹಣಕ್ಕಾಗಿ ಅವರು ಮತ್ತೊಬ್ಬರಿಗೆ ನ್ಯಾಯವನ್ನು ಕೊಡ್ತಾ ಇದ್ದಾರೆ, ಅನ್ಯಾಯವನ್ನು ಮಾಡ್ತಿದ್ದಾರೆ ಎಂಬುದಾಗಿ ಹೇಳುವಾಗ ಸಮುವೇಲನು ಬಹಳ ನೊಂದಿರ್ತಾನೆ. ಪ್ರಿಯರೇ, ಬಹಳ ದುಃಖಕ್ರಾಂತನಾಗ್ತಾನೆ. ಪ್ರಿಯರೇ, ನಾವು ಕೂಡ ಅಷ್ಟೇ ನಮ್ಮ ಮಕ್ಕಳಿಗೆ ನೀತಿ ನ್ಯಾಯವನ್ನು ಕಲಿಸುವಂಥವರಾಗಿರಬೇಕು. ನಮ್ಮ ಮಕ್ಕಳಿಗೆ ನೀತಿಯ ಬೋಧನೆಯನ್ನು ಮಾಡುವಂಥವರಾಗಿರಬೇಕು. ಅವರು ಗಿಡವಾಗಿರುವಾಗಲೇ ಅವರನ್ನು ಬಗ್ಗಿಸಬೇಕು, ಮರವಾದ ನಂತರ ಬಗ್ಗಿಸ್ತೇನೆ ಅಂದರೆ ಆಗೋದಿಲ್ಲ. ಸಮುವೇಲನು, ಏಲಿ ಇವರಿಬ್ಬರೂ ಸಹ ಕುಟುಂಬದಲ್ಲಿ ಒಳ್ಳೆಯ ನಾಯಕರಲ್ಲ. ಪ್ರಿಯರೇ, ಅವರ ಕುಟುಂಬ ಚಿನ್ನಾಭಿನ್ನವಾಗೋಗುತ್ತೆ, ಆ ಕುಟುಂಬ ಚೆದರಿ ಹೋಗುತ್ತೆ ಎಂಬುದನ್ನು ನಾವು ಗಮನಿಸ್ಬೋದು. ಅಷ್ಟು ಮಾತ್ರವೇ ಅಲ್ಲ, ಹನ್ನಳ ಕುಟುಂಬ ಹೇರಳವಾಗಿ ಆಶೀರ್ವಾದ ಮಾಡಲ್ಪಟ್ಟಿತು. ಹನ್ನಳು ದೇವರ ಭಯಭಕ್ತಿಯಲ್ಲಿ ಸಮುವೇಲನನ್ನು ಬೆಳೆಸ್ದ, ಕುಟುಂಬದ ಒಳ್ಳೆಯ ಯಜಮಾನಿಯಾಗಿ, ಒಳ್ಳೆಯ ನಾಯಕಿಯಾಗಿ ಆಕೆ ಇದ್ದಳು ಎಂಬುದಾಗಿ ನಾವು ಗಮನಿಸ್ಬೋದು. ನಾವು ಸಹ ಅಷ್ಟೇ ಹನ್ನಳ ಹಾಗೆ ಕುಟುಂಬಕ್ಕೆ ಒಳ್ಳೆಯ ನಾಯಕರಾಗಿ ಜೀವಿಸೋಣ. ದೇವರು ಸ್ವಲ್ಪ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರ. ಅಪ್ಪ ಕರ್ತನೆ, ಈ ಸಂದರ್ಭದಲ್ಲಿ ಹನ್ನಳ ಮುಖಾಂತರ ನೀತಿ ಪಾಠಗಳನ್ನು ನಮಗೆ ಕಲಿಸಿದ್ದೀರಿ. ಕೋಟ್ಯಾನು ಕೋಟಿ ಸ್ತೋತ್ರ. ಅಪ್ಪ ಕರ್ತನೆ, ನಮ್ಮ ಕುಟುಂಬವನ್ನು ನಾವು ಸರಿಯಾಗಿ ನಿನ್ನ ಭಯಭಕ್ತಿಯಲ್ಲಿ ಬೆಳೆಸಲು ಜ್ಞಾನವನ್ನು ಕೊಡು. ಕುಟುಂಬಕ್ಕೆ ಒಳ್ಳೆಯ ನಾಯಕರಾಗಿ ಜೀವಿಸಲು ಸಹಾಯವನ್ನು ಅನುಗ್ರಹಿಸು. ಹನ್ನಳ ಹಾಗೆ ನಮ್ಮ ಮಕ್ಕಳನ್ನು ನಿನ್ನ ಭಯಭಕ್ತಿಯಲ್ಲಿ ಸ್ವಾಮಿ ಬೆಳೆಸಲು ನಮಗೆ ಜ್ಞಾನವನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಿದ್ದೇವೆ. ಕರ್ತನೆ, ಸಮುವೇಲನು ವಿಫಲನಾದ, ಏಲಿ ವಿಫಲನಾದ, ಆ ಕುಟುಂಬಗಳು ಸ್ವಾಮಿ ನಾಶವಾದವು. ಕರ್ತನೆ, ನಮ್ಮ ಕುಟುಂಬಗಳು ಆ ರೀತಿ ಆಗದ ಹಾಗೆ, ರಕ್ಷಿಸಲ್ಪಡುವ ಹಾಗೆ ನಿನ್ನ ಸಹಾಯ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಆಮೇನ್.